ಎಲ್ಲರಿಗೂ ನಮಸ್ಕಾರ. ಧರ್ಮ ಎಂದರೇನು ಕನ್ನಡದಲ್ಲಿ ಸೊಂಡೂರಿನಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಮುಸ್ಲಿಂ ಸಮುದಾಯ ಬಾಂಧವರು ಹಾಗೂ ಸಮಾನ ಮನಸ್ಕರಿಂದ ಶ್ರೀ ಅಂಬೇಡ್ಕರ್ ಭವನದಲ್ಲಿ ಇವತ್ತು ಧರ್ಮದ ಬಗ್ಗೆ ವಿಶೇಷ ಪ್ರವಚನಗಳನ್ನು ನೀಡ್ತಾ ಇದ್ದಾರೆ. ಪ್ರವಚನಕಾರರಾಗಿ ಸನ್ಮಾನ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಗಳಾದಂಥ ಪ್ರಭು ಮಹಾಸ್ವಾಮಿಗಳು, ಶ್ರೀ ಪ್ರಭುದೇವರ ಸಂಸ್ಥಾನ ವಿರಕ್ತ ಮಠ ಸೊಂಡೂರು. ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಡುವವರಿಗೆ ಕಾರ್ಯದಂತಿರಬೇಕು, ಕೂಡಲ ಸಂಗನ ಶರಣರ ನೆನೆಯಂತಿರಬೇಕು. ಸೊಂಡೂರಿನಲ್ಲಿ ಸಮಾನ ಮಾನಸಿಕ ಬಳಕೆಗೊಂಡಂತ ಧರ್ಮ ಎಂದರೇನು ಈ ವಿಚಾರ ಸಂಕಿರಣದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಸುಂದರವಾಗಿ ಮಾತನಾಡಿದಂತ ಸನ್ಮಾನ್ಯ ಶ್ರೀ ಸೈಯದ್ ರೆಹಮತುಲ್ಲಾ ಅವರೇ ಈ ಕಾರ್ಯಕ್ರಮದಲ್ಲಿ ನಂತರ ಮಾತಾಡುವಂತ ಮೊಗಟಾಳೂರಿನ ವಿದ್ವಾಂಸರಾದಂಥ ಸನ್ಮಾನ್ಯ ಶ್ರೀ ಮೊಹಮ್ಮದ್ ಉಮೇದ್ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಮತ್ತೊಬ್ಬ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಎಲ್ಲ ತಾಯಂದಿರೇ, ಮಹನೀಯರೇ, ನಿಮಗೆಲ್ಲ ಶರಣಾರ್ಥಿ. ಇವತ್ತು ಸೊಂಡೂರಿನಲ್ಲಿ ಧರ್ಮ ಎಂದರೇನು ಅನ್ನುವ ಬಗ್ಗೆ ವಿಚಾರ ಸಂಕಿರಣ ಮಾಡುವ ಮುಖಾಂತರವಾಗಿ ಸೊಂಡೂರನ್ನ ಸರ್ವಜನಾಂಗದ ಶಾಂತಿಯ ತೋಟ ಅಂತೇಳಿ ಕಾಪಾಡಿಕೊಳ್ಳಿಕ್ಕೆ ಬಹುಶಃ ಇದೊಂದು ಉಪನ್ಯಾಸ ಮಾದರಿ ಆಗ್ತದೆ ಅಂತ ನಾನು ಹೇಳಿ ಬಯಸ್ತೇನೆ. ಸೊಂಡೂರಿನಲ್ಲಿ ಇಂತಹ ಬಹಳಷ್ಟು ಕಾರ್ಯಕ್ರಮಗಳಾಗಿದ್ದಲ್ಲಿ ನೀವೆಲ್ಲ ನೋಡಿದ್ದೀರಿ. ಸುಮಾರು ಒಂದು 5-6 ವರ್ಷದ ಹಿಂದೆ ಒಂದೇ ಕುಲ ಒಂದೇ ದೈವ ಅಂತೇಳಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ನಡೆಯಿತು. ಇಂತಹ ಕಾರ್ಯಕ್ರಮಗಳು ಜನರಿಗೆ ಒಂದು ರೀತಿಯಲ್ಲಿ ಒಳ್ಳೆಯ ಸಂದೇಶವನ್ನು ಕೊಡುವ ಮುಖಾಂತರವಾಗಿ ನಾವೆಲ್ಲ ಹೋಗುವಂತೆ ಸಾಗಲಿಕ್ಕೆ ಬಹುಶಃ ಇದು ಕಾರಣ ಆಗ್ತದೆ. ನಾನು ಸೊಂಡೂರಿಗೆ ಬಂದು ಸುಮಾರು ಒಂದು 47 ವರ್ಷ ಆಯಿತು. ಈ 47 ವರ್ಷದ ಅವಧಿಯಲ್ಲಿ ಇಡೀ ಸೊಂಡೂರು ತಾಲೂಕಿನಲ್ಲಿ ಕೋಮು ಗಲಭೆ ಆಗಿಲ್ಲ ಅಂತ ಅಂದ್ರೆ ಇಂತಹ ಕಾರ್ಯಕ್ರಮದ ಮುಖಾಂತರವಾಗಿ ನಾವೆಲ್ಲ ಒಂದು ಅಂತೇಳಿ ಸಾರುವಂತ ಕೆಲಸ ಇವತ್ತು ನಡೀತಾ ಇದೆ. ಧರ್ಮ ಅಂತ ತಿಳ್ಕೊಂಡ್ರೆ ಅದೊಂದು ದಾರಿ ದೀಪನೆ. ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ದಾರಿಯನ್ನು ತೋರಿಸ್ತಕ್ಕಂಥ ಮತಗಳೆಲ್ಲವೂ ಪಥಗಳು ಎನ್ನುತ್ತ ಹೊಸ ಎಚ್ಚರವನ್ನು ಬದುಕೋಣ, ಭಯ ಸಂಶಯಗಳು ಕಂದಿದ ಕಣ್ಣೋಳು ನಾಳಿನ ಕನಸನ್ನು ಬಿತ್ತೋಣ ಅಂತ ಎಲ್ಲ ಮತದಾರಗಳು ನಮಗೆ ದಾರಿ ತೋರಿಸ್ತಕ್ಕಂಥ ದೀಪಗಳಾಗಿರುವುದರಿಂದ ಎಲ್ಲ ಮತದಾರಗಳನ್ನು ಗೌರವಿಸುವಂತ ಕೆಲಸ ಇವತ್ತು ನಾವು ಮಾಡಬೇಕಾಗಿದೆ. ಜನರಲ್ಲಿ ಇವತ್ತ ಮತಗಳಲ್ಲಿ ಧರ್ಮಗಳಲ್ಲಿ ಇವತ್ತು ಒಂದು ರೀತಿಯಲ್ಲಿ ಹಿಂಸಾಚಾರ ಆಗುವುದನ್ನು ನೋಡಿದರೆ, ಜನರಲ್ಲಿ ಒಂದು ರೀತಿಯಲ್ಲಿ ಭಯ ಸಂಶಯ ಇವತ್ತು ಕಾಡುವುದನ್ನು ನಾವು ನೋಡ್ತೇವೆ. ಅದಕ್ಕೆ ಮುಂದಿನ ಜನಾಂಗಕ್ಕೆ ಒಂದು ರೀತಿಯಲ್ಲಿ ಬದುಕುವಂತ ಆಸೆ ಸಿಗಬೇಕಾಗಿತ್ತು ಅಂತ ಅಂದ್ರೆ ಎಲ್ಲ ಧರ್ಮಗಳ ಸಾಲು ಒಂದೇ ಅದೇ ಅಂತೇಳಿ ತಿಳಿಸುವಂತ ಕೆಲಸ ಇವತ್ತು ಆಗಬೇಕಾಗಿದೆ. ಅದಕ್ಕೆ ಧರ್ಮ ಅಂತ ಅಂದ್ರೆ ಅದು ಒಂದು ರೀತಿಯಲ್ಲಿ ಒಳ್ಳೆಯ ದಾರಿಯನ್ನು ತೋರಿಸ್ತಕ್ಕಂಥ. ಅದೇ ರೀತಿ ನಾವು ಧರ್ಮವನ್ನು ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂತ ಅಂದ್ರೆ ಹೇಗೆ ಜೇನುಗೂಡಿಗೆ ನೀವು ಕಲ್ಲು ಹಾಕಿದ್ರೆ ಅಂತ ಅಂದ್ರೆ ಆ ಜೇನುಹುಳುಗಳು ನಿಮ್ಮನ್ನೇ ಕಡಿತಾವಲ್ಲ, ಆ ರೀತಿಯಲ್ಲಿ ಧರ್ಮ ಜನರಲ್ಲಿ ಒಂದು ರೀತಿಯಲ್ಲಿ ವೈರತ್ವದಲ್ಲಿ ಕೊಡಲು ಈ ಧರ್ಮ ಕಾರಣ ಆಗ್ತದೆ. ಅದಕ್ಕೆ ಧರ್ಮದ ಬಗ್ಗೆ ಧರ್ಮಗುರುಗಳಾದಂಥವರು, ಸಮಾಜ ಚಿಂತಕರಾದಂಥವರು ಒಂದು ಒಳ್ಳೆಯ ಸಂದೇಶವನ್ನ ಜನರಿಗೆ ತಿಳಿಸ್ಕೊಡುವಂತ ಕೆಲಸವನ್ನು ಮಾಡಬೇಕು. ಇದಕ್ಕೊಂದು ಉದಾಹರಣೆ ಹೇಳ್ತೇನೆ ನಿಮಗೆ. 11ನೇ ಶತಮಾನದಲ್ಲಿ ರಾಮಾನುಜಾಚಾರ್ಯ ಅಂತ ಆಗಿ ಹೋಗ್ತಾರೆ. ಬಹಳ ದೊಡ್ಡ ಕ್ರಾಂತಿಕಾರಿ ಪುರುಷರು. ಬಹುಶಃ ಬಸವಾದಿ ಸೇವರಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅನ್ನು ಹಾಕಿಕೊಟ್ಟರು ಅಂತ ಅನಿಸ್ತದೆ ನನಗೆ. ರಾಮಾನುಜಾಚಾರ್ಯರು ಎಷ್ಟು ದೊಡ್ಡ ಕೆಲಸ ಮಾಡ್ತಾರೆ ಅಂತ ಅಂದ್ರೆ ಬಹುಶಃ ಅವರು 120 ವರ್ಷ ಬರುತ್ತಾರೆ. ತಮ್ಮ 80ನೇ ವರ್ಷಕ್ಕೆ ಅವರು ಕರ್ನಾಟಕ ಬರ್ತಾರ. ಹುಟ್ಟಿದ್ದು ತಮಿಳುನಾಡಿನ ಕಂಚಿಯಲ್ಲಿ. ಅವರ ಕಾರ್ಯಕ್ಷೇತ್ರ ಶ್ರೀರಂಗಂ. ಅವರ ಗುರುಗಳು ಅವರಿಗೆ ಬಾಲಕರಿದ್ದಾಗ ಒಂದು ಉಪದೇಶವನ್ನು ಮಾಡ್ತಾರೆ, ಧರ್ಮೋಪದೇಶವನ್ನು ಮಾಡ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಇದನ್ನು ಯಾರಿಗೂ ಹೇಳಕ್ ಹೋಗ್ಬೇಡಪ್ಪ, ನೀನೇನಾದ್ರು ಯಾರ್ಯಾರು ಹೇಳಿದೆ ಅಂತಂದ್ರೆ ನೀನು ನರಕಕ್ಕೆ ಹೋಗ್ತಿದೆ ಅಂತ ಅಂತಾರೆ. ಅವಾಗ ರಾಮಾನುಜಾಚಾರ್ಯ ಹೊರ ಬರ್ತಾರೆ, ಎಲ್ಲ ಜನರನ್ನು ಕೂಡಿಸ್ತಾರೆ. ಕೂಡಿಸಿ ಗುರುಗಳು ಹೇಳುವಂತ ಮಂತ್ರವನ್ನು ಅವ್ರಿಗೆಲ್ಲ ಹೇಳ್ತಾರೆ. ಗುರುಗಳು ಹೇಳ್ತಾರೆ, ನೀನು ನರಕಕ್ಕೆ ಹೋಗ್ತಿದೆ ಅಂತ ಅಂತಾರೆ. ಅವಾಗ ಅವ್ರಂತಾರೆ, ನಾನೊಬ್ಬ ನರಕಕ್ಕೆ ಹೋದ್ರೆ ಇಷ್ಟು ಜನ ಉಪದೇಶ ಪಡೆದಾರಲ್ಲ ಎಲ್ಲರೂ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಅಂತಾರೆ.
ಅಂತ ರಾಮಾನುಜಾಚಾರ್ಯರು ಕರ್ನಾಟಕದಲ್ಲಿ ಇವತ್ತ ಮೇಲುಕೋಟೆ ಚಲುವರಾಯ ಸ್ವಾಮಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದಂಥವ್ರು ಅವರು. ಬಹುಶಃ ಮುಸಲ್ಮಾನರಿಗೆ ಗೊತ್ತೈತೆ ಇಲ್ಲೋ, ಅಲ್ಲಿ ಬಿಬಿ ನಾಚಿಯಾರ್ ಅಂತ ಮುಸ್ಲಿಂ ಹೆಣ್ಣುಗಳ ಮೂರ್ತಿ ಇದೆ ದೇವಸ್ಥಾನದಲ್ಲಿ. ಬಹುಶಃ ನೀವೆಲ್ಲ ಮೇಲುಕೋಟೆಗೆ ಹೋದಾಗ ನೋಡ್ಬೇಕು. ಅಂತ ರಾಮಾನುಜಾಚಾರ್ಯರು ತಳ ಸಮುದಾಯದವರನ್ನು ಎತ್ತಿಡಿತಾರೆ. ಸುಮಾರು 12 ಜನ ನಾಯನರು ಅಂತ ಆಗಿ ಹೋಗ್ತಾರೆ, 12 ಜನ ಆಳ್ವಾರರು ಅಂತ ಆಗಿ ಹೋಗ್ತಾರೆ. ಅಂತ 12 ಜನ ಆಳ್ವಾರರಲ್ಲಿ 10 ಜನ ಶೂದ್ರ ವರ್ಗದವರು, ಇಬ್ಬರು ಬ್ರಾಹ್ಮಣರು ಇರ್ತಾರೆ. ಈ 10 ಜನ ಶೂದ್ರ ಬರುವಂತ ಪದ್ಯಗಳನ್ನ ದೇವಸ್ಥಾನದ ಹಾಡಲಿಕ್ಕೆ ದೇವರ ಹಾಡುಗಳು ಅಂತೇಳಿ ಅವರು ಜಾರಿ ತಂದಂತ ಶ್ರೇಷ್ಠ ಅವರಿಗೆ ಸಲ್ತದೆ. ಅಂತ ರಾಮಾನುಜಾಚಾರ್ಯರು ಬಹಳ ದೊಡ್ಡ ಕೊಡುಗೆಯನ್ನು ಕೊಡ್ತಾರೆ. ಅಂತ ರಾಮಾನುಜಾಚಾರ್ಯ ಶಿಷ್ಯರಾದಂಥವ್ರು, ಅಂದ್ರೆ ಧರ್ಮವನ್ನು ನಾವು ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂತಂದ್ರೆ ಏನಾಗ್ತದೆ ಅನ್ನೋದಕ್ಕೆ ಹೇಳ್ತೇನೆ ನಿಮಗೆ. ಅವರಲ್ಲಿ ಕೂಡ 2 ವರ್ಗ ಇರ್ತದೆ. ಒಂದು ಯು ನಾಮ ಹಾಕುವಂತವ್ರು, ಮತ್ತೊಬ್ಬರು ವೈ ನಾಮ ಹಾಕುವಂತವ್ರು. ಯು ನಾಮ ಮತ್ತು ವೈ ನಾಮದವರಿಗೆ ಒಬ್ಬರಿಗೊಬ್ಬರಿಗೆ ಕೂಡ ಆಗ್ತಿರಂಗಿಲ್ಲ. ಆನೆ ಮೇಲೆ ದೇವಸ್ಥಾನದ ಆನೆ ಮೇಲೆ ಯು ಹಾಕ್ಬೇಕು ಅಥವಾ ವೈ ಹಾಕ್ಬೇಕು ಅನ್ನೋದ್ ಬಗ್ಗೆ ದೊಡ್ಡ ಜಗಳ ತೆಗಿತಾರ. ಅದು ಎಲ್ಲಿಗೆ ಹೋಗ್ತದೆ ಅಂತಂದ್ರೆ ಕೋರ್ಟ್ ಹೋಗ್ತದೆ. ಕೋರ್ಟ್ ಬೇರೆ ಜಡ್ಜ್ ಹೇಳ್ತಾರೆ ಯು ನಾಮ ಹಾಕ್ಬೇಕು ಅಂತ ಅಂತಾರೆ. ವೈದಾರಿಗೆ ಸಿಟ್ಟು ಬರೋದು. ಅವಾಗ ಅವ್ರು ಅಂತಾರೆ ಕೋರ್ಟಿನ ಆದೇಶವನ್ನು ನಾವು ಪಾಲನೆ ಮಾಡಬೇಕು, ಅದೇ ರೀತಿ ನಮ್ಮ ಆಚರಣೆಯನ್ನು ಬಿಡಬಾರ್ದು ಅಂತ ಅವ್ರು ಏನ್ ಮಾಡ್ತಾರೆ, ಆನೆ ಮೇಲೆ ಯು ಹಾಕ್ತಾರೆ, ಅದ್ರ ಮೇಲೆ ಬಿಳಿ ಬಟ್ಟೆ ಹಾಕ್ತಾರೆ, ಬಿಳಿ ಬಟ್ಟೆ ಮೇಲೆ ವೈ ಹಾಕ್ತಾರೆ. ಅವಾಗ ಯುವದವ್ರಿಗೆ ಸಿಟ್ಟು ಆಗ್ತದೆ, ಕೋರ್ಟ್ ಹೋಗ್ತಾರೆ. ಅವಾಗ ಜಡ್ಜ್ ಹೇಳ್ತಾರೆ ನೀವು ಯಾಕೆ ಕಾನೂನನ್ನು ಉಲ್ಲಂಘನೆ ಮಾಡಿರಿ ಅಂತೇಳಿ. ಅವಾಗ ವೈದವ್ರು ಹೇಳ್ತಾರೆ ನಾವೆಲ್ಲ ಕಾನೂನು ಉಲ್ಲಂಘನೆ ಮಾಡೇವಿ, ನೀವು ಆನೆ ಮೇಲೆ ಯು ಅಂತ ಬರೀರಿ ಅಂತ ಹೇಳ್ತಾರೆ, ನಾವು ಆನೆ ಮೇಲೆ ಯು ಅಂತ ಬರ್ತೇವೆ. ಆದ್ರೆ ಬಟ್ಟೆ ಮೇಲೆ ಯು ಅಂತ ಬರಿಬೇಡ ಅಂತ ನೀವೇನು ಹೇಳಿರಲ್ಲ ಅಂತೇಳಿ ಅವ್ರು ವಾದ ಮಾಡ್ತಾರೆ. ಈಗ ನೀವು ಪಿ ವಿ ಶ್ರೀನಿವಾಸ್ ಹೆಸರು ಕೇಳಿರಲ್ಲ. ಪಿ ವಿ ಶ್ರೀನಿವಾಸ್ ಅಂದ್ರೆ ಪ್ರತಿವಾದಿ ಭಯಂಕರ ಶ್ರೀನಿವಾಸ್ ಅಂತ ಅದರ ಅರ್ಥ. ಅಂದ್ರೆ ಇವರೇನವರು ಕೋರ್ಟ್ ಹೋದ್ರೆ ಅದ್ರ ಎದುರು ಪಾಟಿ ಸವಾಲು ಮಾಡುವಂತವ್ರು ಮತ್ತೊಬ್ಬ ವಕೀಲ. ಹಾಗೆ ಇವು ವೈದವ್ರು ಎಷ್ಟು ವರ್ಷ ಹೋರಾಟ ಮಾಡ್ತಾರಂದ್ರೆ ಬರೇ ಆನೆ ಮೇಲೆ ಇವು ಹಾಕ್ಬೇಕು ವೈ ಹಾಕ್ಬೇಕು ಅನ್ನೋದ್ ಬಗ್ಗೆ 250 ವರ್ಷ ಹೋರಾಟ ಮಾಡ್ತಾರೆ ಅಂತಂದ್ರೆ ಧರ್ಮವನ್ನ ನಾವು ಸರಿಯಾಗಿ ತಿಳ್ಕೊಂಡ್ರೆ ಮಾತ್ರ ಅದು ನಮ್ಮನ್ನ ಕಾಪಾಡ್ತದೆ. ಇಲ್ಲಿಲ್ಲ ಅಂತಂದ್ರೆ ಧರ್ಮ ಅಂತ ಅಂದ್ರೆ ಒಂದ್ ರೀತಿಯಲ್ಲಿ ಜನಾಂಗದಲ್ಲಿ ಒಂದ್ ರೀತಿಯಲ್ಲಿ ಹೊಡೆದಾಟ ಆಗುವುದನ್ನ ನಾವು ನೋಡ್ತೇವೆ. ಅದಕ್ಕೆ ಇಂತಹ ಕಾರ್ಯಕ್ರಮದ ಮುಖಾಂತರವಾಗಿ ಜನರಿಗೆ ಒಳ್ಳೆ ಸಂದೇಶವನ್ನ ತಿಳಿಸುವುದು ಬಹಳ ಅವಶ್ಯ. ಇದಕ್ಕೆ ಒಂದು ಕಥೆ ಮೂಲಕ ನಾನು ಹೇಳ್ತೇನೆ. ನಾನು 2 ಪಕ್ಷಿಗಳು ವಾಸ ಮಾಡಬೇಕು ಅಂತೇಳಿ ಅವು ಸ್ಥಳ ಹೋಗ್ತಿರ್ತಾರೆ. ಆ ಊರಿನಲ್ಲಿ ಒಂದು ದೊಡ್ಡ ಹಿಂದೂ ದೇವಸ್ಥಾನ ಇರುತ್ತೆ. ದೇವಸ್ಥಾನ ಬಹಳಷ್ಟು ಸುಂದರವಾಗಿರುತ್ತೆ, ಪ್ರಶಾಂತ ಇರುತ್ತೆ. ಅವಾಗ ಆ ಪಕ್ಷಿಗಳು ವಿಚಾರ ಮಾಡ್ತಾವ, ಮತ್ತೆ ಈ ದೇವಸ್ಥಾನ ಬಹಳ ಚೆನ್ನಾಗಿತ್ತಲ್ಲ, ಇಲ್ಲಿ ವಾಸ ಮಾಡಕ್ ಬಹಳ ಯೋಗ್ಯ ಐತಿ ಅಂತೇಳಿ ವಾಸ ಮಾಡ್ತಾವ. ಕೆಲವು ದಿವಸ ಚೆನ್ನಾಗೇ ಇರ್ತಾವ. ಯಾವಾಗ ಆ ದೇವಸ್ಥಾನದ ಜಾತ್ರೆ ನಡೀತಲ್ಲ, ಅಲ್ಲಿ ಕಾರ್ಯಕರ್ತರು ಸುಣ್ಣ ಬಣ್ಣ ಹಚ್ಚಕ್ ಪ್ರಾರಂಭ ಮಾಡ್ತಾರೆ. ಅವಾಗ ಪಕ್ಷಿಗಳು ವಿಚಾರ ಮಾಡ್ತಾರೆ, ಇಲ್ಲಿ ಸುಣ್ಣ ಬಣ್ಣ ಹಚ್ತಾರೆ, ಗಾತ್ರ ಚಲವಾಗತ್ತೆ, ಮತ್ತೆ ನಾವು ಬೇರೆ ಕಡೆ ಹೋಗೋಣ ಅಂತ ಹಾಡ್ಕೊಂತ ಹೋಗ್ತಾರೆ. ಆ ಊರಿನಲ್ಲಿ ಒಂದು ದೊಡ್ಡ ಮಸೀದಿ ಇರುತ್ತೆ. ಮಸೀದಿ ಕೂಡ ಬಹಳ ಪ್ರಶಾಂತ ಇರುತ್ತೆ. ಆ ಮಸೀದಿಯಲ್ಲಿ ಇದ್ರಾತು ಅಂತ ಆ ಮಸೀದಿಯಲ್ಲಿ ವಾಸ ಮಾಡ್ತಾವ. ಅಲ್ಲಿ ಕೂಡ ಕೆಲವೊಂದು ದಿವಸ ಚೆನ್ನಾಗೇ ಇರ್ತಾವ. ಯಾವಾಗ ರಂಜಾನ್ ಹಬ್ಬ ಬರುತ್ತಲ್ಲ, ಅವಾಗ ಅವರು ಸುಣ್ಣ ಬಣ್ಣ ಹಚ್ಚಕ್ ಪ್ರಾರಂಭ ಮಾಡ್ತಾರೆ. ಮತ್ತೆ ಇಲ್ಲಿ ಗದ್ದಲ ಆಗತ್ತಲ್ಲ, ಮತ್ತೆ ಬೇರೆ ಕಡೆ ಹೋಗೋಣ ಅಂತೇಳಿ ಮತ್ತೆ ಹಾಡ್ಕೊಂತ ಹೋಗ್ತವೆ. ಅಲ್ಲೊಂದು ಕ್ರಿಶ್ಚಿಯನ್ ಚರ್ಚ್ ಇರುತ್ತೆ ದೊಡ್ಡದು, ಅದು ಕೂಡ ಬಹಳ ಪ್ರಶಾಂತ ಇರುತ್ತೆ. ಅಲ್ಲೇ ವಾಸ ಮಾಡ್ತಾರೆ. ಅಲ್ಲಿ ಕೂಡ ಕೆಲವೊಂದು ದಿವಸ ಚೆನ್ನಾಗೇ ಇರ್ತಾವ. ಯಾವಾಗ ಕ್ರಿಸ್ಮಸ್ ಹಬ್ಬ ಬರುತ್ತಲ್ಲ, ಅವಾಗ ಅವರು ಕೂಡ ಸುಣ್ಣ ಬಣ್ಣ ಹಚ್ಚಕ್ ಚಲೋ ಮಾಡ್ತಾರೆ. ಮತ್ತೆ ಇಲ್ಲಿ ಗದ್ದಲ ಚಲೋ ಆಗತ್ತೆ, ಮತ್ತೆ ಹಾರ್ಕೊಂತ ಬರ್ತಾವು. ಹಾರ್ಕೊಂತ ಬಂದು ಅಷ್ಟೊತ್ತಿಗೆ ಹಿಂದೂ ದೇವಸ್ಥಾನದ ಜಾತ್ರೆ ಮುಗಿದಿರುತ್ತೆ, ಅಲ್ಲಿ ಪ್ರಸಾದ ಇರುತ್ತೆ, ಅಲ್ಲಿ ಬಂದು ವಾಸ ಮಾಡ್ತಾವ. ಅವಾಗ ಅವ 2 ಪಕ್ಷಿಗಳು ಹೇಳ್ತಾವೆ, ನಾವು ಹಿಂದೂ ದೇವಸ್ಥಾನದ ಇದ್ದಾಗ ಅಲ್ಲಿಯ ಧರ್ಮದರ್ಶಿಗಳು ನೀವು ದೇವಸ್ಥಾನಕ್ಕೆ ಬರ್ಬೇಕು, ದೇವಸ್ಥಾನದ ಗಂಟೆಯನ್ನು ಬಾರಿಸಿದರೆ ನೀವು ನಿಜವಾದಂತ ಹಿಂದೂಗಳು, ಇಲ್ಲಿಲ್ಲ ಅಂದ್ರೆ ಹಿಂದೂಗಳಲ್ಲ ಅಂತ ಹೇಳ್ತಿರ್ತಾರೆ. ಈ ಕಡೆ ಮಸೀದಿ ಬಂದಾಗ ಮೌಲ್ಯಗಳು ಹೇಳ್ತಾರೆ, ನೀವು ದಿನನಿತ್ಯ ಮಸೀದಿ ಬರಬೇಕು, ಪ್ರಾರ್ಥನೆಯನ್ನು ಮಾಡಬೇಕು, ಅಂದ್ರೆ ನೀವು ನಿಜವಾದಂತ ಮುಸಲ್ಮಾನರು ಅಂತ ಹೇಳ್ತಾರೆ. ಅದೇ ರೀತಿ ಚರ್ಚ್ಗೆ ಇದ್ದಾಗ ಕ್ರಿಶ್ಚಿಯನ್ ಪಾತ್ರ ಹೇಳ್ತಾರೆ, ನೀವು ಚರ್ಚ್ಗೆ ಬರಬೇಕು, ಇಲ್ಲಿ ಯೇಸು ಕ್ರಿಸ್ತನ ಪ್ರಾರ್ಥನೆ ಮಾಡಬೇಕು, ಅಂದ್ರೆ ನೀವು ನಿಜವಾದಂತ ಕ್ರಿಶ್ಚಿಯನ್ರು, ಇಲ್ಲಿಲ್ಲ ಅಂದ್ರೆ ಕ್ರಿಶ್ಚಿಯನ್ ಅಲ್ಲ ಅಂತ ಅಂತ. ಅವಾಗ ಪಕ್ಷಗಳು ವಿಚಾರ ಮಾಡ್ತಾವು, ನಾವು ಹಿಂದೂ ದೇವಸ್ಥಾನದಾಗ ಇದ್ವಿ, ಮಸೀದಿಯಾಗ ಇದ್ವಿ,
ಚರ್ಚಿನಾಗೂ ಇದ್ವಿ. ಮತ್ತೆ ನಮ್ದು ಯಾವ ಧರ್ಮ ಅಂತ ಅರ್ಥ. ಅದಕ್ಕೆ ಅವ್ರು ಹೇಳ್ತಾರೆ, ಮನುಷ್ಯರೇ, ನೀವು ಜಾತಿ ಮತವನ್ನು ಮೀರಿ ಮನುಷ್ಯತ್ವವನ್ನು ಯಾರು ಕಳ್ಕೊಂತೀರಲ್ಲ, ಮನುಷ್ಯತ್ವದಿಂದಲೇ ನಿಜವಾದಂತ ಧರ್ಮ ಇದೆ ಹೊರತು ಅವೆಲ್ಲ ಧಾರ್ಮಿಕ ಆಚರಣೆಗಳ ಹೊರತು ಅವು ನಿಜವಾದಂತ ಧರ್ಮ ಅಲ್ಲ ಅಂತ ಅನ್ನೋದು ನಾವು ಹೇಳ್ತೇವೆ. ಅದಕ್ಕೆ ಗುಡಿಯಲ್ಲಿ ಗಂಟೆ ಬಾರಿಸೋದಾಗ್ಲಿ, ಚರ್ಚಿನಲ್ಲಿ ಪ್ರಾರ್ಥನೆ ಮಾಡುವಾಗ್ಲಿ, ಮಸೀದಿಯಲ್ಲಿ ನಮಾಜ್ ಮಾಡೋದು ಧರ್ಮ ಅಲ್ಲ. ಧರ್ಮ ಅಂತಂದ್ರೆ ಮಾನವೀಯತೆ, ಅಂತಃಕರಣ, ಪ್ರೀತಿ, ಸಹೋದರತೆ ಅನ್ನೋದೇನಿತ್ತಲ್ಲ, ಅದು ನಿಜವಾದಂತ ಧರ್ಮ ಅಂತ ಅನ್ನೋದನ್ನ ಇವತ್ತು ನಾವು ಸಾರಬೇಕಾಗಿದೆ. ಯಾಕಂದ್ರೆ ಇವತ್ತು ಜಗತ್ತಿನಲ್ಲಿ ಎಷ್ಟು ಧರ್ಮಗಳದಾವ. ಬಹುಶಃ ಮನುಷ್ಯನಿಗೆ ಅಜೀರ್ಣ ಆಗುವಷ್ಟು ಧರ್ಮಗಳು ಇರುತ್ತಲ್ಲ ಹೊತ್ಕೊಂಡ, ಮತ ಧರ್ಮಗಳೆಲ್ಲ ಹೊತ್ಕೊಂಡ. ಆ ಮತ ಧರ್ಮಕ್ಕೆ ಸುಮಾರು ಕೋಟಿ ಜನ ಅನುಯಾಯಿಗಳು ಇರುವುದನ್ನು ನಾವು ನೋಡ್ತೇವೆ. ಇಷ್ಟೆಲ್ಲ ಅನುಯಾಯಿಗಳಿದ್ರೆ ಎಲ್ಲ ಧರ್ಮಗಳ ಸಾರವನ್ನು ನಿಜವಾಗಿ ನೀವು ತಿಳ್ಕೊಂಡಿದ್ದೀರಿ ಅಂತ ಅಂದ್ರೆ ಈ ಜಗತ್ತು ಶಾಂತಿಯಿಂದ ಇರಬೇಕಾಗಿತ್ತು. ಮತ್ತೆ ಇವತ್ತು ಜಗತ್ತಿನ ತುಂಬ ನೋಡಿದ್ರೆ ಯಾಕೆ ಹಿಂಸೆ ಕಾಡ್ತದೆ? ಯಾಕಂತಂದ್ರೆ ನಾವು ಧರ್ಮವನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲೇ ತಪ್ಪೇವೆ ಅಂತಾನೆ ಅರ್ಥ. ಅದಕ್ಕೆ ಧರ್ಮವನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಇಂಥ ಗೊಂದಲಗಳೆಲ್ಲ ನಿರ್ಮಾಣ ಆಗ್ಯಾವು. ಅದಕ್ಕೆ ಇವತ್ತು ಧರ್ಮವನ್ನ ಬಹಳಷ್ಟು ವಿಸ್ತಾರ ಮಾಡಬೇಕಾಗಿದೆ. ಇವತ್ತ ಧರ್ಮ ಅಂತಂದ್ರೆ ಸಮಾನತೆ ಅಂತ ಹೇಳ್ತೇವೆ, ಧರ್ಮ ಅಂದ್ರೆ ಶಾಂತಿ ಅಂತ ಹೇಳ್ತೇವೆ. ಇವತ್ತ ಧರ್ಮ ಅಂತಂದ್ರೆ ಮತ್ತೊಂದು ಅದಕ್ಕೆ ಸೇರಿಸಬೇಕಾಗಿದೆ. ಸೌಹಾರ್ದ ವಾತಾವರಣ ನಿಜವಾದಂತ ಧರ್ಮ ಅಂತ ಅನ್ನೋದನ್ನ ಇವತ್ತು ನಾವು ಸಾರಬೇಕಾಗಿದೆ. ಯಾರು ನಾವು ಸೌಹಾರ್ದ ವಾತಾವರಣ ಕಾಪಾಡ್ಕೊಂಡು ಹೋಗುದಿಲ್ಲ, ಅಲ್ಲಿ ನಿಜವಾದಂತ ಧರ್ಮ ಇಲ್ಲ ಅಂತ ಅನ್ನೋದನ್ನು ನಾವು ತಿಳ್ಕೊಬೇಕಾಗ್ತದೆ. ಆ ದೃಷ್ಟಿಯಿಂದ ನಮ್ಮ ಸೊಂಡೂರಿನ ಮುಸ್ಲಿಂ ಬಾಂಧವರು, ಅದರಲ್ಲಿ ಯುವಕರು ಬಹುಶಃ ಈ ಸೌಹಾರ್ದ ವಾತಾವರಣವನ್ನು ಕಾಪಾಡ್ಕೊಂಡು ಹೋಗ್ಲಿಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಟ್ಟಿದ್ದನ್ನು ನಾವು ಇತ್ತೀಚಿನ ದಿನಮಾನದಲ್ಲಿ ನಾವು ನೋಡ್ತೇವೆ. ಯಾಕಂದ್ರೆ ಕರೋನಾ ಬಂದಂತ ಸಂದರ್ಭದಲ್ಲಿ ಮನುಷ್ಯರೆಲ್ಲ ಹುಳುಗಳು ಸತ್ತಂಗೆಲ್ಲ ಸಹಾಯಕತೆಗಳು, ತಂದೆ ತಾಯಿಗಳಾದಂತವರೇ ಮಕ್ಕಳನ್ನ ಸತ್ತಂತ ಮಕ್ಕಳನ್ನು ಮುಟ್ಲಿಕ್ಕೆ ಹೆದರ್ತಿದ್ರು. ಆದ್ರೆ ಮುಸ್ಲಿಂ ಯುವಕರು ಕೂಡಿಕೊಂಡು ಅವರ ತಫನನ್ನು ಅವರನ್ನ ತೆಗೆದುಕೊಂಡು ಬಂದು ಸಮಾಧಿ ಮಾಡುವಂತ ಕೆಲಸವನ್ನ ಮುಸ್ಲಿಂ ಯುವಕರು ಮಾಡಿದ್ದಾರೆ ಅಂತಂದ್ರೆ ಇವತ್ತ ಜಾತಿ ಧರ್ಮಕ್ಕಿಂತ ಮನುಷ್ಯತ್ವ ತೋರಿಸುತ್ತೆ ಅನ್ನೋದನ್ನ ಸೊಂಡೂರಿನ ಮುಸ್ಲಿಂ ಯುವಕರು ಇವತ್ತು ಅದನ್ನು ಜಾರಿಗೆ ತಂದಿದ್ದನ್ನ ನಾವು ನೋಡ್ತೇವೆ. ಇದನ್ನ ಮೊಹಮ್ಮದ್ ಪೈಗಂಬರ್ ಕೂಡ ಇದನ್ನೇ ಹೇಳಿ, ಇಡೀ ತಮ್ಮ ಜೀವನದ ಸಂದೇಶವನ್ನು ನೀವು ಓದಬೇಕು. ಬರೀ ನೀವು ನೀವು ಕುರಾನನ್ನು ಬಯಾಟ್ ಮಾಡೋದಕ್ಕಿಂತ ಅದರ ಒಳ ಅರ್ಥವನ್ನು ನೀವು ಓದಿದರೆ ನಿಮಗೆ ಇಸ್ಲಾಂ ಅಂದ್ರೆ ಶಾಂತಿ, ಸಹೋದರತೆ, ಆಮೇಲೆ ಏನು ಕರುಣೆ, ದಯೆ ಅಂತ ನಾವೇನು ಕರಿತೇವಲ್ಲ, ಇದೆಲ್ಲ ಗುಣಗಳನ್ನು ಅದರಲ್ಲಿ ನಾವು ನೋಡ್ತೇವೆ. ಮೊಹಮ್ಮದ್ ಪೈಗಂಬರ್ ಅವರಿಗೆ ಅವರ ಮೊದಲ ಅಳಿಯ ಒಂದು ಕಥೆಯನ್ನೇ ಹೇಳ್ತಾರೆ. ಮೊಹಮ್ಮದ್ ಪೈಗಂಬರ್ ಅದೇ ತಾನೇ ಇಸ್ಲಾಂ ಧರ್ಮವನ್ನು ಸ್ಥಾಪನೆ ಮಾಡಿರ್ತಾರೆ. ಮಾಡುವಂತ ಸಂದರ್ಭದಲ್ಲಿ ಆತನ ಪ್ರವಾದಿಯವರ ಮೊದಲ ಮಗಳ ಗಂಡ ಏನದಲ್ಲ, ಇನ್ನೂ ಇಸ್ಲಾಂ ಧರ್ಮಕ್ಕೆ ಸೇರೋದಿಲ್ಲ. ಅವಾಗ ಆತ ಪೈಗಂಬರ್ ಅವರಿಗೆ ಒಂದು ಕಥೆಯನ್ನು ಹೇಳ್ತಾನೆ. ಸಿರಿಯಾ ದೇಶದಲ್ಲಿ ನಡೆದಂತ ಒಂದು ಕಥೆಯನ್ನು ಹೇಳ್ತಾನೆ. ಎಲ್ಲರೂ ಕೂಡ ನಾವು ಬಹಳ ಅದನ್ನ ಅರ್ಥ ಮಾಡ್ಕೋಬೇಕು. ಆತ ಹೇಳ್ತಾನೆ, ಸಿರಿಯಾ ದೇಶದಲ್ಲಿ ಇಬ್ಬರು ಸೈನಿಕರು ಯುದ್ಧ ಮಾಡುವಂತ ಸಂದರ್ಭದಲ್ಲಿ ಆತನ ಸ್ನೇಹಿತ ತೀರ್ಕೊಂತಾನೆ. ತೀರ್ಕೊಂಡಾಗ ಆತನನ್ನು ಹೆಗಲ ಮೇಲೆ ಹೊತ್ಕೊಂಡು ಎಲ್ಲರ ಆತನನ್ನು ದಫನ್ ಮಾಡಬೇಕು ಅಂತೇಳಿ ಅಡ್ಡಾಡ್ತಿರ್ತಾರೆ. ಅವಾಗ ಅಲ್ಲಿ ಕ್ರಿಶ್ಚಿಯನ್ ಚರ್ಚ್ ಇರ್ತದೆ ಸಿರಿಯಾ ದೇಶದಲ್ಲಿ. ಆ ಕ್ರಿಶ್ಚಿಯನ್ ಚರ್ಚ್ ಬಹಳಷ್ಟು ವಿಶಾಲವಾಗಿರ್ತಿತ್ತು. ಒಂದು ದೊಡ್ಡ ಕಂಪೌಂಡ್ ಅನ್ನು ಕಟ್ಟಿರ್ತಾರೆ. ಆ ಕಂಪೌಂಡಿನ ಒಳಗೆ ಬಹಳಷ್ಟು ಸಮಾಧಿಗಳು ಇರ್ತಾರೆ. ಅವಾಗ ಇವರಿಬ್ರು ಸ್ನೇಹಿತರು ವಿಚಾರ ಮಾಡ್ತಾರೆ, ಮತ್ತೆ ನಮ್ಮ ಸ್ನೇಹಿತರನ್ನು ಇಲ್ಲೇ ಒಳಗೆ ಕಂಪೌಂಡಿನ ಒಳಗೆ ಏನು ಸಮಾಧಿ ಮಾಡಿದರಾತು ಅಂತೇಳಿ ಒಳಗೆ ಹೋಗಿ ಕ್ರಿಶ್ಚಿಯನ್ ಪಾದ್ರಿಯವರನ್ನು ಕೇಳ್ತಾರೆ. ಹೀಗೆ ನಮ್ಮ ಸ್ನೇಹಿತ ಯುದ್ಧದಲ್ಲಿ ತೀರ್ಕೊಂಡಾನೆ, ಆತನ ಸಮಾಧಿಯನ್ನು ನಾವು ಮಾಡ್ಬೇಕಂತ ಮಾಡೇವಿ, ಅದಕ್ಕೆ ನೀವು ಅವಕಾಶವನ್ನು ಕೊಡ್ರಿ ಅಂತ ಕೇಳ್ತಾರೆ. ಅವಾಗ ಪಾದ್ರಿಯವರು ಹೇಳ್ತಾರೆ, ಈ ತಮ್ಮ ಧರ್ಮ ಯಾವುದು ಅಂತ ಕೇಳ್ತಾರೆ. ಅವಾಗ ಅವರಿಬ್ರು ಸ್ನೇಹಿತರು ಹೇಳ್ತಾರೆ, ನಾವೆಲ್ಲ ಸೈನಿಕರಷ್ಟೇ, ನಮಗಾತ ಯಾವ ಧರ್ಮನೂ ನಮ್ಗೆ ಗೊತ್ತಿಲ್ಲ. ಆದ್ರೆ ಆತ ನಮ್ಮ ಸ್ನೇಹಿತ ತೀರ್ಕೊಂಡಾನ ಅಂತಂದ್ರೆ ಆತನನ್ನ ಗೌರವಪೂರ್ವಕವಾಗಿ ಅಂತ್ಯ ಸಂಸ್ಕಾರ ಮಾಡ್ಬೇಕು ಅಂತ ನಾವು ಇಲ್ಲಿ ಬಂದೇವಿ, ನೀವು ಅವಕಾಶ ಕೊಡ್ರಿ ಅಂತ ಕೇಳ್ತಾರೆ. ಅವಾಗ ಕ್ರಿಶ್ಚಿಯನ್ ಪಾದ್ರಿಯರು ಹೇಳ್ತಾರೆ, ಇಲ್ಲಿ ನಮ್ಮ ಧರ್ಮದಲ್ಲಿ ಅದು ಅವಕಾಶ ಇಲ್ಲ ಅಂತ ಅಂತಾರೆ. ಅವಾಗ ಇಬ್ಬರು ವ್ಯಕ್ತಿಗಳು ನಿರಾಶೆಯಿಂದ ಕಂಪೌಂಡ್ ಹೊರಗೆ ಬಂದು ಕಂಪೌಂಡಿನ ಹೊರಗೆ ಆ ವ್ಯಕ್ತಿಯ ಸಮಾಧಿಯನ್ನು ಮಾಡ್ತಾರೆ. ಮಾಡಿ ತಮ್ಮ ಕೆಲಸಕ್ಕೆ ಹೋಗ್ತಾರೆ. 15 ದಿವಸ ಆಗ್ತದೆ, ಮತ್ತೆ ಅದೇ ದಾರಿಯಲ್ಲಿ ಹೋಗಬೇಕಾಗಿರ್ತದೆ. ಹೋಗ್ಬೇಕಾದ್ರೆ ಸಹಜವಾಗಿ ತಮ್ಮ ಸ್ನೇಹಿತನ ಸಮಾಧಿ ಮಾಡಿರ್ತಾರಲ್ಲ ಆ ಕಡೆ ಲಕ್ಷ್ಯ ಕೊಡ್ತಾರೆ, ಕಣ್ಣು ಹಾಸ್ತಾರೆ, ಅಲ್ಲಿ ಸಮಾಧಿ ಕಾಣಂಗಿಲ್ಲ. ಅವಾಗ ಇವರಿಬ್ಬರಿಗೆ ಸಿಟ್ಟು ಬಂದು ಚರ್ಚಿನ ಒಳಗೆ ಹೋಗಿ ಅಲ್ಲಿ ಪಾದ್ರಿಯವರನ್ನು ಕೇಳ್ತಾರೆ,
ಅಲ್ಲ ನಮ್ಮ ಸ್ನೇಹಿತನ ಸಮಾಧಿಯನ್ನು ನಿಮ್ಮ ಕಂಪೌಂಡಿನ ಹೊರಗೆ ಮಾಡಿ, ಆದ್ರೆ ನೀವು ಯಾಕೆ ಅದನ್ನು ಕೆಡಿಸಿರಿ ಅಂತ ಕೇಳ್ತಾರೆ. ಅವಾಗ ಆ ಪಾದ್ರಿ ಒಂದು ಮಾತು ಹೇಳ್ತಾರೆ, ನಾನು ರಾತ್ರಿ ಎಲ್ಲ ನೀವು ಹೋದ್ರಲ್ಲ, ಬಂದು ಹೋದ ನಂತರ ರಾತ್ರಿ ಎಲ್ಲ ನಾನು ವಿಚಾರ ಮಾಡಿದೆ, ಸತ್ತಂತ ವ್ಯಕ್ತಿಗೆ ಎಲ್ಲೈತಿ ಧರ್ಮ? ಎಲ್ಲರೂ ಒಬ್ಬರೇ ದೇವರ ಹತ್ರ ಹೋಗುವಂತವ್ರು, ನಾನೊಬ್ಬ ಪಾದ್ರಿಯಾಗಿ ನಾನು ತಪ್ಪು ಮಾಡಿದೆ ಇವತ್ತು ನನ್ನ ಜೀವನದಲ್ಲಿ ಅಂತೇಳಿ ಆ ಇಡೀ ಕಂಪೌಂಡ್ ಅನ್ನು ಒಡಿಸಿ ನಿಮ್ಮ ಸ್ನೇಹಿತರ ಸಮಾಧಿಯನ್ನು ಒಳ ಮಾಡ್ಕೊಂಡು ಮತ್ತೆ ಹೊರ ಕಂಪೌಂಡ್ ಅನ್ನು ಕಟ್ಟೀರಿ ಅಂತ ಅಂತಾರೆ. ಇವತ್ತು ಧರ್ಮ ಅಂತಂದ್ರೆ ಜಾತಿ ಧರ್ಮಕ್ಕಿಂತ ಧರ್ಮದ ಬೇಲಿಯನ್ನು ವಿಸ್ತಾರ ಮಾಡುವಂತ ಕೆಲಸ ಇವತ್ತು ಮಾಡಿದ್ರೆ ಮಾತ್ರ ಇವತ್ತು ಮನುಷ್ಯರು ಉಳಿತದೆ. ಅದಕ್ಕೆ ಇವತ್ತ ಧರ್ಮ ಅಂತ ಅಂದ್ರೆ ದೈವಿಲ್ಲದ ಧರ್ಮ ಅವಧಾವುದಯ್ಯ ಅಂತ ಹೇಳ್ತೇವಲ್ಲ, ನಮ್ಮ ಸೇವೆಯ ಮುಖಾಂತರವಾಗಿ, ಪ್ರೀತಿಯ ಮುಖಾಂತರವಾಗಿ ಜನರಲ್ಲಿ ಇವತ್ತು ಹೊಸ ಸಂದೇಶವನ್ನು ಕೊಡಬೇಕಾಗಿದೆ. ಅದನ್ನ ಮೊಹಮ್ಮದ್ ಪೈಗಂಬರ್ ಅವರು ತಮ್ಮ ಜೀವಿತ ಕಾಲದಲ್ಲಿ ಮಾಡಿದಂಥವ್ರು. ಒಬ್ಬ ವ್ಯಕ್ತಿ ತಮ್ಮ ಜೀವನದಲ್ಲಿ ಮಾಡುವಂತ ಒಂದು ಒಳ್ಳೆ ಕೆಲಸ ಏನೈತಲ್ಲ, ಶತಮಾನಗಳು ಕೊಡೋದು ಅದು ಎಷ್ಟು ಪರಿಣಾಮ ಬೀರ್ತದೆ ಅಂತ ಅನ್ನೋದಕ್ಕೆ ಕರೋನಾ ಬಂದಂತ ಸಂದರ್ಭದಲ್ಲಿ ಪತ್ರಿಕೆಯಲ್ಲಿ ಒಂದು ಮಾತು ಬಂದಿತ್ತು, ಬಹುಶಃ ನೀವು ಗಮನ ಬಿಟ್ಟರು ಇಲ್ಲಕ್ಕೆ ನನಗೆ ಗೊತ್ತಿಲ್ಲ. ಈಗೇನು ಟರ್ಕಿ ದೇಶದಲ್ಲಿ ಉತ್ತರದ ಇಸ್ಲಾಮಾಬಾದ್ ಅಂತೇಳಿ ಒಂದು ಪಟ್ಟಣ ಇದೆ, ಇಸ್ತಾಂಬುಲ್ ಅಂತ ಕರೀತಾರೆ. ಈ ಕರೋನಾ ಬಂದಂತ ಸಂದರ್ಭದಲ್ಲಿ ದೇವಸ್ಥಾನಗಳು ಕದ ಹಾಕಿದ್ರು, ಚರ್ಚ್ಗಳು ಕದ ಹಾಕಿದ್ರು, ಮಠಮಾನ್ಯಗಳು ಕೂಡ ಕದ ಹಾಕಿದ್ರು. ಅದೇ ರೀತಿಯಲ್ಲಿ ಇಸ್ತಾಂಬುಲ್ನ ಒಂದು ಸಮಾಧಿ ಇದು ಏನು ಮಸೀದಿ ಐತಲ್ಲ, ಆ ಮಸೀದಿಯನ್ನು ಕೂಡ ಇಮಾಮರು ಕದ ಹಾಕ್ತಾರೆ. ಮನೆಯಲ್ಲಿ ವಿಶ್ರಾಂತಿ ತಗೋಬೇಕಾದ್ರೆ ಏನಾದ್ರೂ ಒಂದು ಒಳ್ಳೆ ಪುಸ್ತಕ ಓದಬೇಕು ಅಂತೇಳಿ ಪುಸ್ತಕವನ್ನು ಓದಬೇಕು ಅಂತೇಳಿ ಪುಸ್ತಕ ತೆಗಿತಾರೆ. ಆ ದೇಶದ ಒಬ್ಬ ದೊಡ್ಡ ಸಂಶೋಧಕರು ಬರೆದಂತ ಕಲ್ಲಿನ ಬಗ್ಗೆ ಒಂದು ಪುಸ್ತಕವನ್ನು ಓದ್ತಾರೆ, ಸಹಾಯದ ಕಲ್ಲುಗಳು ಅಂತೇಳಿ. ಆ ಪುಸ್ತಕವನ್ನು ಓದಿದಾಗ 1300 ಇಸ್ವಿಯಲ್ಲಿ ಒಬ್ಬ ರಾಜನಾದಂತವ ಸುಮಾರು ಒಂದು 100 ಸಹಾಯದ ಕಲ್ಲುಗಳನ್ನು ಸ್ಥಾಪನೆ ಮಾಡ್ತಾನೆ. ಆತ ಹೇಳ್ತಾನೆ, ಅದಕ್ಕೆ ನನಗೆ ಯಾಕೆ ಏನು ಸ್ಫೂರ್ತಿ ಅಂತ ಅಂದ್ರೆ ಮೊಹಮ್ಮದ್ ಪೈಗಂಬರೇ ನನಗೆ ಸ್ಫೂರ್ತಿ ಅಂತ ಆ ಪುಸ್ತಕದಲ್ಲಿ ಬರೆದಿರ್ತಾರೆ. ಯಾಕಂದ್ರೆ ಮೊಹಮ್ಮದ್ ಪೈಗಂಬರು ತಮ್ಮ ಜೀವಿತ ಕಾಲದಲ್ಲಿ ಒಂದು ಜಾಲರಿಯನ್ನು ಹಾಕಿರ್ತಾರಂತೆ. ಜಾಲರಿ ಹಾಕಿ ಅವರು ಹೇಳ್ತಾರೆ, ಯಾರು ಇವತ್ತು ದುಡಿತಿರಲ್ಲ, ದುಡಿದ ಹಣದಲ್ಲಿ ಹೆಚ್ಚಿಗೆ ಇದ್ದದ್ದನ್ನ ಆ ಜಾಲರಿಯಲ್ಲಿ ಹಾಕ್ರಿ. ಯಾರಿಗೆ ತೊಂದರೆ ಇರ್ತದೆ ಆ ಜಾಲರಿ ಇರುವಂತ ವಸ್ತುವನ್ನು ನೀವು ಯಾರಾದ್ರೂ ತೆಗೆದುಕೊಂಡು ಹೋಗ್ಬೋದು ಅಂತ ಹೇಳಿರ್ತಾರೆ. ಅದು ಇವರಿಗೆ ಸ್ಫೂರ್ತಿಯಾಗಿ ಅವರು ಆ ಒಂದು ಕಲ್ಲನ್ನು ಸೇವಾ ಕಲ್ಲುಗಳು ಅಂತ ಅಲ್ಲೆಲ್ಲ ಸ್ಥಾಪನೆ ಮಾಡ್ತಾರೆ. ಅದರಲ್ಲಿ ಮಸೀದಿಯಲ್ಲಿ ಸ್ಥಾಪನೆ ಮಾಡ್ತಾರೆ. ಮಾರನೇ ದಿವಸ ಇವರು ಇಮಾಮನವರು ಮಸೀದಿಗೆ ಹೋಗಿ ನೋಡ್ತಾರೆ, ಆ ಕಲ್ಲು ಆ ಮಸೀದಿಯಲ್ಲಿ ಕೂಡ ಇರುತ್ತೆ. ಅವಾಗ ತೆಗೆದು ನೋಡ್ತಾರೆ, ಒಂದು ದೊಡ್ಡ ಸಂಧಿ ಇರುತ್ತೆ, ಅದರ ಮೇಲೆ ಒಂದು ವಾಕ್ಯ ಬರೆಯುತ್ತಾರೆ, ಯಾರಾದ್ರೂ ಸಹಾಯ ಮಾಡುವಂಗಿತ್ತಂದ್ರೆ ಈ ಏನು ಒಳಗೆ ಕಲ್ಲಿನ ಒಳಗೆ ನೀವು ಹಾಕಬೇಕು, ಆದ್ರೆ ತೆಗೆದುಕೊಂಡು ಹೋಗುವಂತವ್ರು ಬಹಳ ಗೌರವಯುತವಾಗಿ ತೆಗೆದುಕೊಂಡು ಹೋಗ್ಬೇಕು, ನಿಮ್ಮ ಅಗತ್ಯ ಇದ್ರೆ ಮಾತ್ರ ತೆಗೆದುಕೊಂಡು ಹೋಗ್ಬೇಕು ಅಂತ ಬರೆಯುತ್ತಾರೆ. ಇಮಾಮ್ ಅವರಿಗೆ ಆಶ್ಚರ್ಯ ಅನಿಸ್ತದೆ, ಮೊಹಮ್ಮದ್ ಪೈಗಂಬರು ಇವತ್ತು ಕೂಡ ಜೀವಂತದಾರೆ, ಇಂತಹ ಸಂದೇಶದ ಮುಖಾಂತರ ಜೀವಂತದಾರೆ, ಇದನ್ನು ನಾವು ಜಗತ್ತಿಗೆ ಪರಿಚಯ ಮಾಡಬೇಕು ಅಂತೇಳಿ ಟಿವಿ ಮಾಧ್ಯಮದವರನ್ನು ಕರೆಸಿ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಟಿವಿ ಮಾಧ್ಯಮದವರನ್ನೆಲ್ಲ ಕರೆಸ್ತಾರೆ. ಕರೆಸಿ ಹೇಳ್ತಾರೆ, ನಮ್ಮ ಮಸೀದಿಯಲ್ಲಿ ಸೇವಾ ಕಲ್ಲುಗಳು ಅಂತವೆ, ಮೊಹಮ್ಮದ್ ಪೈಗಂಬರ್ ಅವರ ಆದರ್ಶದ ಮುಖಾಂತರ ಒಬ್ಬ ರಾಜ ಇದರಲ್ಲಿ ಇದು ಮಾಡಿದ್ದಾನೆ. ಅದಕ್ಕೆ ರಂಜಾನ್ ಸಂದರ್ಭದಲ್ಲಿ ಬಹಳಷ್ಟು ಜನ ಬಡವರಾದಂತವರು ಅಂಗಡಿಯಲ್ಲಿ ಸಾಲ ಮಾಡ್ಯಾರೆ, ಅದಕ್ಕೆ ಅವರ ಸಾಲವನ್ನು ಯಾರಾದ್ರೂ ಇದ್ದಂತವರು ತೀರಿಸಬಹುದು ಅಂತೇಳಿ ಆ ಸಂದೇಶವನ್ನು ಹೇಳ್ತಾರೆ. ದಿನ ಬೆಳಗ ಆಗಿ ಕಳೆದ 24 ತಾಸದಲ್ಲಿ 2,41,000 ಜನರ ಏನು ಕಷ್ಟಗಳ ಬಗೆಹರಿದು ಅಂಗಡಿ ಬಾಕಿ ತೀರ್ತಾವು ಅಂತಂದ್ರೆ ಪೈಗಂಬರರು ಕಾಲಮಾನವನ್ನು ದಾಟಿ ಇವತ್ತು ಕೂಡ ಬದುಕಿದ್ದಾರೆ ಅಂತ ಅನ್ನೋದಕ್ಕೆ ಇಂತಹ ಉದಾಹರಣೆ ಮುಖಾಂತರ ನಮಗೆ ತೋರ್ತದೆ. ಅದಕ್ಕೆ ಇವತ್ತು ಸೇವೆ ಮುಖಾಂತರವಾಗಿ ನಾವು ಧರ್ಮವನ್ನು ಕಲ್ತ್ಕೋಬೇಕು, ಪ್ರೀತಿ ವಿಶ್ವಾಸ ಮುಖಾಂತರವಾಗಿ ನಾವು ಧರ್ಮವನ್ನ ಕಾಪಾಡಿಕೊಳ್ಳುವಂತ ಕೆಲಸವನ್ನ ಇವತ್ತು ಮಾಡಬೇಕಾಗಿದೆ. ಅದನ್ನ ಮೊಹಮ್ಮದ್ ಪೈಗಂಬರ್ ಅವರು ಹೇಳ್ತಾರೆ, ಇವತ್ತ ಇಸ್ಲಾಂ ಧರ್ಮ ಏನೈತಲ್ಲ ಭಾರತದಲ್ಲಿ ನೀವು ಹುಟ್ಟೇವಿ ಅಂತ ಅನ್ನೋದಕ್ಕೆ ನೀವು ಪುಣ್ಯ ಮಾಡಿರಿ ಅಂತ ತಿಳ್ಕೋಬೇಕು. ಯಾಕಂತಂದ್ರೆ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಸ್ವತಂತ್ರತೆಗಳು ಕೂಡ ಮುಸ್ಲಿಂ ಧರ್ಮದವರಿಗೆ ಅದಾವು. ಯಾಕಂದ್ರೆ ನೀವು ವಿದ್ಯೆಯನ್ನು ಕಲಿಬೇಕಾಗಿತ್ತು ಅಂತಂದ್ರೆ ನೀವು ಏನೇ ಮನಸ್ಸು ಮಾಡಿದ್ರು ವಿದ್ಯೆಯನ್ನು ಕಲಿಯಲಿಕ್ಕೆ ಸಾಧ್ಯತೆ, ಯಾವುದೇ ಒಂದು ದೊಡ್ಡ ಹುದ್ದೆಯನ್ನು ಪಡೀಲಿಕ್ಕೆ ಸಾಧ್ಯತೆ. ಅದೇ ರೀತಿಯಾಗಿ ಇಲ್ಲಿ ಯಾವುದೇ ಒಂದು ಜನಾಂಗೀಯ ಬೇರೆ ದೇಶವನ್ನು ನೋಡಿದ್ರೆ ಯಾವುದೇ ಜನಾಂಗೀಯ ಘರ್ಷಣೆ ಇರಲಾರ್ದೆ ಏನಿವತ್ತು ಸಂವಿಧಾನ ಹೇಳ್ತದಲ್ಲ, ಆ ಸಂವಿಧಾನದ ಎಲ್ಲ ಆಶಯಗಳನ್ನ ಇವತ್ತು ಭಾರತ ದೇಶದ ಎಲ್ಲ ಜನರು ಇವತ್ತು ನೋಡ್ಕೊಂಡು ಬರೋದಕ್ಕೆ ಮುಸಲ್ಮಾನ್ ಬಾಂಧವರು ಏನಿದಾರಲ್ಲ
ಈ ಭಾರತ ದೇಶದಲ್ಲಿ ಹುಟ್ಟಿದ್ದಕ್ಕೆ ನಾವೆಲ್ಲ ಪುಣ್ಯ ಮಾಡಿರ್ಬೇಕು ಅಂತ ಅನಿಸ್ತದೆ. ಅದರ ಜೊತೆಗೆ ಇಸ್ಲಾಂ ಧರ್ಮ ಬಹಳ ಜಗತ್ತಿಗೆ ಒಳ್ಳೆ ದೊಡ್ಡ ಸಂದೇಶವನ್ನು ಕೊಟ್ಟಂತ, ಬಹುಶಃ ತಾಯಿಯ ಬಗ್ಗೆ ಒಂದು ಒಳ್ಳೆಯ ವಾಕ್ಯ ಹೇಳಿದ್ದೇನಿತ್ತಲ್ಲ, ಬಹುಶಃ ಎಲ್ಲ ಧರ್ಮಗಳು ಕೂಡ ಅವು ಹೇಳಿದಾವೆ. ತಾಯಿಯ ಪದತಲದಲ್ಲಿ ಸ್ವರ್ಗ ಐತಿ ಅಂತ ಹೇಳಿದಂತ ಒಂದು ವಾಕ್ಯ ಕುರಾನ್ದಲ್ಲಿ ಬರ್ತದೆ. ಅದೇ ರೀತಿಯಾಗಿ ಕುರಾನ್ ಅನ್ನು ಸರಿಯಾಗಿ ಹೋದ್ರೆ ಆಗಲೇ ನಮ್ಮ ಮೌಲ್ಯಗಳು ಹೇಳಿದ್ರು, ಬಹಳ ಒಳ್ಳೆ ಮಾತನ್ನು ಹೇಳಿದ್ರು. ಇಸ್ಲಾಂ ಅಂತ ಅಂದ್ರೆ ದೇವರು ಅಂತ ಅಂದ್ರೆ ಅಲ್ಲಾ ಅಂತ ಅಂದ್ರೆ ಸರ್ವ ಜನಾಂಗದ ದೇವರು. ಆದ್ರೆ ಅವರು ಎಂದೂ ಕೂಡ ಮುಸಲ್ಮಾನರ ದೇವರು ಅಲ್ಲ ಅಂತ ಅನ್ನೋದನ್ನ ಮುಸಲ್ಮಾನರ ದೇವರು ಅಂತೇಳಿ ಕುರಾನ್ದಲ್ಲಿ ಎಲ್ಲಿ ಕೂಡ ಹೇಳಿಲ್ಲ. ಅವರು ಜಗತ್ತಿನ ಸಾರ್ವಭೌಮರು, ಜಗತ್ತಿನ ಸರ್ವಶಕ್ತರು ಅಂತೇಳಿ ಕುರಾನ್ದಲ್ಲಿ ಹೇಳಿದೆ ಹೊರತು ಇಸ್ಲಾಮಿನ ಸರ್ವಶಕ್ತರು ಅಂತೇಳಿ ಎಂದೂ ಕೂಡ ಹೇಳಿಲ್ಲ. ಅದಕ್ಕೆ ಇವತ್ತು ಇಸ್ಲಾಂ ಧರ್ಮವನ್ನ ಬೇರೆ ಬೇರೆ ಕಾರಣದಿಂದ ನಾವು ಗೌರವಿಸ್ತೇವೆ. ಯಾಕಂದ್ರೆ ಮಹಿಳೆಯರಿಗೆ ಒಂದು ಸ್ವತಂತ್ರತೆಯನ್ನು ಕೊಟ್ಟಂತ, ವಿಧವಾ ವಿವಾಹವನ್ನ ಕೊಟ್ಟಂತ ಶ್ರೇಯಸ್ಸು ಇಸ್ಲಾಂ ಧರ್ಮಕ್ಕೆ ಸೇರಿರುತ್ತೆ. ಮಹಿಳೆಯರಿಗೆ ಇವತ್ತು ಆಸ್ತಿ ಬಗ್ಗೆ ಇವತ್ತು ನಾವು ಎಲ್ಲ ಮಾತಾಡ್ತೇವೆ. ಆ ಕಾಲದಲ್ಲಿ ಮಹಿಳೆಯರಿಗೆ ಆಸ್ತಿ ಹಕ್ಕು ಕೊಟ್ಟಂತ ಶ್ರೇಯಸ್ಸು ಇಸ್ಲಾಂ ಧರ್ಮಕ್ಕೆ ಸೇರ್ತದೆ. ಹೀಗೆ ಹಲವಾರು ಗುಣಗಳ ಮುಖಾಂತರವಾಗಿ ಇವತ್ತ ಇಸ್ಲಾಂ ಅನ್ನು ನಾವು ಬಹಳ ಗೌರವಿಸ್ತೇವೆ. ಅಂತ ಒಂದು ಇಸ್ಲಾಂ ಧರ್ಮದಲ್ಲಿ ಅದು ಧರ್ಮ ಅಂದ್ರೆ ಏನು ಅಂತಂದ್ರೆ ಒಟ್ಟಾರೆ ಅರ್ಥ ಅಂತ ಅಂದ್ರೆ ಧರ್ಮ ಅಂದ್ರೆ ಮಾನವೀಯತೆ, ಅಂತಃಕರಣ, ಪ್ರೀತಿ, ಸಹೋದರತೆ. ಇದನ್ನ ಮೊಹಮ್ಮದ್ ಪೈಗಂಬರು ತಮ್ಮ ಜೀವಿತ ಕಾಲದಲ್ಲಿ ನಡೆಸ್ಕೊಂಡು ಬಂದಂತವ್. ಇವತ್ತು ಜಿಹಾದ್ ಬಗ್ಗೆ ಬಹಳಷ್ಟು ಜನ ಮಾತಾಡ್ತಾರೆ. ಜಿಹಾದ್ ಬಗ್ಗೆ ಸರಿಯಾಗಿ ಅರ್ಥವನ್ನು ತಿಳ್ಕೊಂಡೇ ಇಲ್ಲ ಅಂತ ಅನಿಸ್ತದೆ ನನಗೆ. ಉಹೂದ್ ಅನ್ನುತ್ತೆ ಒಂದು ಸಂದರ್ಭದಲ್ಲಿ ಯುದ್ಧ ನಡೀತದೆ. ಯಾರಿಗೆ ಕುರೇಶಿ ವಂಶಸ್ಥರಿಗೆ ಮತ್ತು ಮೊಹಮ್ಮದ್ ಪೈಗಂಬರಿಗೆ ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡುತ್ತೋ ಅವರಿಗೆ ಯುದ್ಧ ನಡೀತದೆ. ಆ ಸಂದರ್ಭದಲ್ಲಿ ಮೊಹಮ್ಮದ್ ಪೈಗಂಬರ್ ಅವರ ಚಿಕ್ಕಪ್ಪನ ಕುರೇಶಿ ವಂಶಸ್ಥರು ಕೊಲ್ತಾರೆ. ಅಷ್ಟೇ ಅಲ್ಲ, ಮೊಹಮ್ಮದ್ ಪೈಗಂಬರ್ ಅವರ ಹಣೆಗೆ ಕಲ್ಲನ್ನು ಒಗಿತಾರೆ. 2 ಹಲ್ಲುಗಳು ಉದುರಿ ಬೀಳ್ತಾರೆ. ಪೈಗಂಬರ್ ಅವರು ಹಣೆಯಿಂದ ಬಾಯಿಂದ ರಕ್ತ ಸುರಿತದೆ. ಅವಾಗ ಎಲ್ಲ ಜನರು ಹೇಳ್ತಾರೆ, ಅವರಿಗೆ ನೀವು ಯಾಕೆ ಸುಮ್ಮನೆ, ನೀವು ಶಾಪವನ್ನು ಕೊಡಿ, ನೀವು ಅವರನ್ನು ವಿರೋಧ ಮಾಡಿ ಅಂತ ಅಂತಾರೆ. ಅವಾಗ ಪೈಗಂಬರ್ ಒಂದು ಮಾತು ಹೇಳ್ತಾರೆ, ನನ್ನನ್ನು ಈ ಭೂಮಿಗೆ ಕಳಿಸಿದ್ದು ಶಾಪವನ್ನು ಕೊಡ್ಲಿಕ್ಕಲ್ಲ, ಜನರಲ್ಲಿ ಕರುಣೆ ಮತ್ತು ದಯೆಯನ್ನು ಉತ್ಪತ್ತಿ ಮಾಡ್ಲಿಕ್ಕೆ ನಾನು ಬಂದಿದ್ದೇನೆ ಅಂತ ಹೇಳಿದ್ದನ್ನು ಅಂದರೆ ಇಸ್ಲಾಮನ್ನ ಅರ್ಥ ಮಾಡಿಕೊಳ್ಳುವುದು ಬಹಳ ಅಗತ್ಯದೆ. ಇಸ್ಲಾಮನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಕ್ಕೆ ಬೇರೆ ಕಡೆ ದಾನ್ಯ ಆಗುವುದನ್ನು ನಾವು ನೋಡ್ತೇವೆ. ಅದಕ್ಕೆ ಇಂತಹ ಕಾರ್ಯಕ್ರಮದ ಮುಖಾಂತರವಾಗಿ ಜನರಲ್ಲಿ ಇಸ್ಲಾಂ ಅಂದ್ರೆ ಸರಳತೆ, ಇಸ್ಲಾಂ ಅಂದ್ರೆ ಶಾಂತಿ, ಇಸ್ಲಾಂ ಅಂದ್ರೆ ಸೌಹಾರ್ದತೆ ಅನ್ನುವಂಥ ಮನೋಭಾವವನ್ನ ಜನರಿಗೆ ತಿಳಿಸಿಕೊಡುವಂತ ಕೆಲಸವನ್ನ ಸೊಂಡೂರಿನ ನಮ್ಮ ಸಮುದಾಯದವರು ಏನು ಸಮಾನ ಮನಸ್ಕ ಬಳಗದವರು ಮಾಡ್ತಾ ಇರೋದು ನಿಜಕ್ಕೂ ಒಳ್ಳೆಯದು ಅಂತೇಳಿ ಹಾರೈಸ್ತಾ ನನ್ನ 4 ಮಾತನ್ನು ಮುಗಿಸ್ತೇನೆ.